ತುಮಕೂರಿನಲ್ಲಿ ಬಿಎಲ್ಒ ಸಾವಿನ ಪ್ರಕರಣಕ್ಕೆ ನ್ಯಾಯ ಒದಗಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ತುಮಕೂರಿನಲ್ಲಿ ಬಿಎಲ್ಒ ಭುವನ ಅವರ ಸಾವಿನ ಪ್ರಕರಣಕ್ಕೆ ನ್ಯಾಯ ದೊರಕಿಸಬೇಕು ಹಾಗೂ ಎಸ್ಐಆರ್ ಕಾರ್ಯದಲ್ಲಿ ತೊಡಗಿರುವ ಬಿಎಲ್ಒಗಳ ಮೇಲೆ ಅನಗತ್ಯ ಆಡಳಿತಾತ್ಮಕ ಒತ್ತಡ ಹೇರಬಾರದು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕೊರಟಗೆರೆ ತಾಲೂಕು ಘಟಕದ ಕಾರ್ಯಕರ್ತರು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ನರಸಿಂಹರಾಜು, ಬಿಎಲ್ಒಗಳು ಕೂಡ ಕುಟುಂಬದ ಜವಾಬ್ದಾರಿ ಹೊಂದಿರುವ ಸರ್ಕಾರಿ ನೌಕರರು. ಅವರಿಗೆ ಕರ್ತವ್ಯ ನಿರ್ವಹಿಸಲು ಸೂಕ್ತ ಸಮಯ ಹಾಗೂ ಒತ್ತಡ ರಹಿತ ವಾತಾವರಣ ಕಲ್ಪಿಸಬೇಕು. ತುಮಕೂರಿನಲ್ಲಿ ನಡೆದ ಘಟನೆ ಮರುಕಳಿಸದಂತೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇನ್ನು ಮನವಿಯನ್ನ ಸ್ವೀಕರಿಸಿದ ತಹಶೀಲ್ದಾರ್ ಕಾರ್ಯಕರ್ತರ ಮನವಿಯನ್ನ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು. ಏನು ಮಾನ್ಯ ರಕ್ಷಣಾ ವೇದಿಕೆಯರು ಈ ತಾಲೂಕಿನ ನಮಗೆ ಮನವಿ ಕೊಟ್ಟಿದ್ದರು, ತಹಶೀಲ್ದಾರ್ ಪರವಾಗಿ ಸ್ವೀಕಾರ ಮಾಡಿದ್ದೀನಿ. ತಮ್ಮ ಮನವಿಯನ್ನು ನಾನು ಈ ದಿನವೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರ್ಗಾವಣೆ ಮಾಡಿ. ನಮಸ್ತೆ. ಇದು ಭುವನವರು ಸತ್ತೋಗಿರೋದು ನಮಗೆ ಭಾಳ ಸಂತಾಪ ಉಂಟಾಗಿದೆ. ಯಾಕೆಂದರೆ ಅಧಿಕಾರಿಗಳು ಜಾಸ್ತಿ ಒತ್ತಡ ಕೊಟ್ಟು ಪಾಪ ಅವರು ಕಾರ್ಯನಿರ್ವಹಿತವಾಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರ ತಮ್ಮವ್ರು ಹೇಳಿಕೆ ಕೊಟ್ಟಿದ್ದಾರೆ. ರಾತ್ರಿ 10 ಗಂಟೆ ಆದ್ರೂ ನಮಗೆ ಮನೆಗೆ ಬರೋಕ್ಕೆ ಟೈಮ್ ಆಗ್ತಿಲ್ಲ, ಬೆಳಿಗ್ಗೆ 7 ಗಂಟೆಗೆ ಹೋಗಬೇಕು, ನಮಗೆ ಕೆಲಸ ಮಾಡೋಕ್ಕಿಲ್ಲ ಅನ್ನೋದು ಅವರು ಹೇಳಿಕೆ ಬಂದಿದೆ. ಗೊತ್ತಿರೋದ್ರಿಂದ ನಾವು ಮನವಿ ಮಾಡೋದೇನೆಂದರೆ ಸರ್ಕಾರಿ ಖಾಲಿ ಅಧಿಕಾರಿಗಳಲ್ಲಿ ಮನವಿ ಮಾಡೋದೇನೆಂದರೆ ಯಾವುದೇ ಅಧಿಕಾರಿಗಳು ಕೆಲಸ ಕೊಡಿ, ಆದರೆ ಒತ್ತಡ ಏರಬೇಡಿ. ಅವ್ರಿಗೂ ಫ್ಯಾಮಿಲಿ ಅನ್ನೋದು, ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಪ್ರತಿಯೊಬ್ಬರು ಕುಟುಂಬ ಅನ್ನೋದು ನಂಬಿಕೆ, ಅವ್ರ ಮೇಲೆ ನಂಬಿಕೆ ಮೇಲೆ ಜೀವನ ನಡೀತಾ ಇರುತ್ತೆ. ಅವರು ಅದರಿಂದ ಅಧಿಕಾರಿಗಳು ಸ್ವಲ್ಪ ಅರ್ಥ ಮಾಡ್ಕೊಂಡು ಸಮಯನ ಸ್ವಲ್ಪ ಕಡಿತ ಮಾಡಿಕೊಂಡು ಕೆಲಸನೂ ಹೋಗಬೇಕು. ಇದು ಸಮಯ ಅವರಿಗೆ ಅಭಾವ ಕೇಳ್ದಂಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಸ್ಬೇಕು ಅಂತ ನಾನು ನಿಮ್ಮ ಹತ್ರ ಮನವಿ ಮಾಡ್ತಾಯಿದ್ದೀವಿ. ಇವತ್ತು ತಹಶೀಲ್ದಾರಿಗೆ ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿನಿಧಿ ಬಣದ ವತಿಯಿಂದ ಮನವಿಯನ್ನು ಸಲ್ಲಿಸಿದ್ದೀವಿ. ಈ ಸಂಬಂಧಪಟ್ಟಂಗೆ ನಮ್ಮ ಗೌರವ ಅಧ್ಯಕ್ಷರು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಸದಸ್ಯರುಗಳು, ಸಂಘಟನಾ ಕಾರ್ಯದರ್ಶಿಗಳು ಪ್ರತಿಯೊಬ್ಬರು ಹಾಜರಿದ್ದು ಈ ಮೂಲಕ ಎಲ್ಲರಿಗೂ ಎಲ್ಲ ಚುನಾವಣಾ ಅಧಿಕಾರಿಗಳಲ್ಲಿ ಸರ್ಕಾರದಲ್ಲಿ ಮನವಿ ಮಾಡೋದು ಇಷ್ಟೇ. ಯಾರೇ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಸಿ ಅದು ಯಾರಿಗೂ ಅಧಿಕಾರಿಗಳು ದುರುಪಯೋಗ ಮಾಡಿ ಭಯಪಡಿಸ್ಬೇಡಿ. ಅವರಿಗೆ ಆದಂಥ ಖಾಲಿ ಮಾತು ಕೊಟ್ಟು ಒಂದು ಲೀಡರ್ ಪರವಾಗಿಲ್ಲ, ಕ್ಲೀನಾಗಿ ಕೆಲಸ ಮಾಡಿಸಿ ಅಂತ ನಾನು ಮನವಿ ಮಾಡ್ಕೊತೀನಿ ಸರ್.